ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಘೋಷಣೆ ಆಗಿ ಆಲ್ಮೋಸ್ಟ್ 15ರಿಂದ 20 ದಿನ ಆಯ್ತು. ಇದುವರೆಗೂ ಯಾವ ಮುನ್ಸೂಚನೆ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ನವೆಂಬರ್ ತಿಂಗಳಿಂದನೇ ಇಂದಿರಾ ಕಿಟ್ ವಿತರಣೆ ಆಗತ್ತಾ ಅಥವಾ ಜನವರಿ ತಿಂಗಳಿಂದ ಅಂದ್ರೆ ಮುಂದಿನ ವರ್ಷದಿಂದ ಇದು ವಿತರಣೆ ಆಗತ್ತಾ? ಈ ಬಗ್ಗೆ ಏನು ಸರ್ಕಾರ ಹೇಳ್ತಾ ಇದೆ ಮತ್ತು ಹಣಕಾಸು ಇಲಾಖೆ ಕೊಟ್ಟಂತ ಸೂಚನೆಗಳೇನು? ಈ ಹಿಂದೆ ಇದೇ ರೀತಿಯಾಗಿ ಇಂದಿರಾ ಕಿಟ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ಆದಂತ ತೊಡಕೇನು, ಮಿಡ್ಲಲ್ಲೇ ಸ್ಟಾಪ್ ಮಾಡ್ಬೇಕಾದಂತ ಪರಿಸ್ಥಿತಿ ಯಾಕೆ ಬಂತು? ಈ ಕುರಿತಾದಂತ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಒಂದು 15-20 ದಿನದ ಹಿಂದೆ ಆಹಾರ ಸಚಿವ KH ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ 5 kg ಅಕ್ಕಿ ಕೊಡ್ತಾ ಇದೀವಿ, ಇನ್ನು ಹೆಚ್ಚುವರಿ 5 kg ಏನಿದೆಯಲ್ಲ ಅದರ ಬದಲಾಗಿ ಫುಡ್ ಕಿಟ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಫುಡ್ ಕಿಟ್ ಅಲ್ಲಿ 1 kg ಸಕ್ಕರೆ, 1 ಲೀಟರ್ ಅಡಿಗೆ ಎಣ್ಣೆ, ಅದ್ರ ಜೊತೆಗೆ 1 kg ಹೆಸರು ಕಾಳು, 1 kg ಉಪ್ಪು, ತೊಗರಿಬೇಳೆ 1 kg, ಹೀಗೆ ಎಲ್ಲ ಫುಡ್ ಕಿಟ್ ಅನ್ನ ಕೊಡ್ತೇವೆ. ಅದು ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳಿದ್ರು. ಅಂದ್ರೆ ಒಬ್ರಿದ್ರೆ ಇಷ್ಟು, ಇಬ್ರಿದ್ರೆ ಇಷ್ಟು, ಇಬ್ರಿಗಿಂತ ಹೆಚ್ಚೇನಾದ್ರೂ ಇದ್ರೆ ಅವಾಗ ಮಾತ್ರ 1 kg ಕೊಡ್ತೀವಿ, ಇಲ್ದಿದ್ರೆ ಕಡಿಮೆ ಕೊಡ್ತೀವಿ ಅಂತ ಹೇಳಿ. ಇನ್ನು ಜನಸಂಖ್ಯೆ ಜಾಸ್ತಿ ಇತ್ತಂದ್ರೆ 2 ಕಿಟ್ ಅನ್ನ ಕೊಡ್ತೇವೆ ಅನ್ನೋ ರೀತಿಯಾದಂತ ಮಾಹಿತಿಯನ್ನ ನೀಡಿದ್ರು. ಸೊ ಈಗ ಇರುವಂತದ್ದು ನವೆಂಬರ್ ತಿಂಗಳಿಂದನೇ ಬರುತ್ತೆ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಸರ್ಕಾರನು ಕೂಡ ಅದೇ ರೀತಿಯಾದಂತ ಮಾತನ್ನ ಹೇಳ್ತಾ ಇತ್ತು. ಬಟ್ ವಾಸ್ತವವಾಗಿ ಈಗ ನೋಡ್ತಾ ಹೋದ್ರೆ ನವೆಂಬರ್ ತಿಂಗಳಿಂದ ಫುಡ್ ಕಿಟ್ ವಿತರಣೆ ಆಗೋದು, ಅಂದ್ರೆ ಇಂದಿರಾ ಕಿಟ್ ವಿತರಣೆ ಆಗೋದು ಬಹುತೇಕ ಡೌಟ್. ಇಂದಿರಾ ಕಿಟ್ ನವೆಂಬರ್ ತಿಂಗಳಲ್ಲಿ ವಿತರಣೆ ಆಗಲ್ಲ. ಹಾಗಾದ್ರೆ ಯಾವಾಗಿಂದ ವಿತರಣೆ ಆಗುತ್ತೆ? ಈ ಬಗ್ಗೆ ಆಹಾರ ಸಚಿವರೇ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಏನು ಅಂದ್ರೆ ಟೆಂಡರ್ ಪ್ರೋಸೆಸ್ ನಡೀತಾ ಇದೆ. ಆ ಟೆಂಡರ್ ಪ್ರೋಸೆಸ್ ಕಂಪ್ಲೀಟ್ ಆದ ಕೂಡಲೇ ಇಂದಿರಾ ಕಿಟ್ ಅನ್ನ ನಾವು ಕೊಡ್ತೇವೆ. ಅದರಲ್ಲಿ ಈ ಹಿಂದೆ ನಾವು ಹೇಳಿದಂತೆ 1 kg ತೊಗರಿಬೇಳೆ, 1 kg ಹೆಸರು ಕಾಳು ಇರ್ಬೋದು, 1 kg ಸಕ್ಕರೆ, 1 kg ಉಪ್ಪು, ಅದರ ಜೊತೆಗೆ 1 ಲೀಟರ್ ಅಡಿಗೆ ಎಣ್ಣೆ, ಇಷ್ಟನ್ನು ಸೇರಿ ಒಂದು ಫುಡ್ ಕಿಟ್ ಅನ್ನಂತ ನಾವು ರೆಡಿ ಮಾಡ್ತಾ ಇದೀವಲ್ಲ, ಅದನ್ನ ಟೆಂಡರ್ ಕಂಪ್ಲೀಟ್ ಆದ ಕೂಡಲೇ ಯಾರು ಟೆಂಡರ್ ಅಲ್ಲಿ ಕಡಿಮೆ ಬಿಡ್ ಮಾಡ್ತಾರೋ ಅವರಿಗೆ ನಾವು ಆರ್ಡರ್ನ ಮಾಡ್ತೀವಿ, ಅವ್ರು ಇಮಿಡಿಯೇಟ್ ಆಗಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತಾರೆ. ಆದ್ರೆ ವಾಸ್ತವವಾಗಿ ಇದು ಇಮಿಡಿಯೇಟ್ ಆಗಿ ಆಗುವಂತ ಕೆಲಸವೇ? ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ ಅಂದ್ರೆ ಸಿಎಂ ಆಗಿರುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ 15-10 ವರ್ಷದ ಹಿಂದೆ ಅನ್ಕೋತೀನಿ, ಆ ಸಂದರ್ಭದಲ್ಲೂ ಕೂಡ ಕಡಿಮೆ ದರದಲ್ಲಿ ಈ ಆಹಾರ ಧಾನ್ಯಗಳನ್ನ ಕಡಿಮೆ ದರದಲ್ಲಿ ಕೊಡುವಂತ ಕಾರ್ಯವನ್ನು ಮಾಡಿದ್ರು. BPL ಕಾರ್ಡ್ ಇರೋರಿಗೆ ಕೊಡುವಂತ ಕಾರ್ಯವನ್ನು ಕೂಡ ಮಾಡಿದ್ರು. ಆದ್ರೆ ಅದು 3-4 ತಿಂಗಳಿಗೆ ಸ್ಟಾಪ್ ಆಯ್ತು. ಯಾಕೆ ಅಂತಂದ್ರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ನಿಜವಾಗ್ಲೂ ಕೂಡ ಕಷ್ಟ ಆಯ್ತು. ಅಷ್ಟು ಸುಲಭದ ಮಾತಲ್ಲ. ಈಗ್ಲೂ ಕೂಡ ಫುಡ್ ಕಿಟ್, ಇಂದಿರಾ ಕಿಟ್ ಕೊಡುವಂತ ಸಂದರ್ಭದಲ್ಲಿ ಆಗುವಂತ ತೊಡಕುಗಳೇನು ಅಂತ ಹೇಳಿ ಆರ್ಥಿಕ ಇಲಾಖೆನೂ ಕೂಡ ಒಂದು ವರದಿಯನ್ನು ಕೂಡ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿದೆ. ಅದ್ರಲ್ಲಿ ಹೇಳ್ತಾ ಇರೋದು ಕಾಲಕ್ಕೆ ಈ ಅಡಿಗೆ ಎಣ್ಣೆ ಇರ್ಬೋದು ಅಥವಾ ತೊಗರಿಬೇಳೆ ಇರ್ಬೋದು, ಇವೆಲ್ಲ ದಿನಸಿಗಳ ಪದಾರ್ಥ ಏನಿದೆ ದರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ನಿಮಗೆ ಬಹಳ ಕಷ್ಟ ಆಗತ್ತೆ. ಈ ವೋಚರ್ ರೀತಿಯಾಗಿ ನೀವು ಕೊಟ್ರೆ ಅನುಕೂಲ ಆಗತ್ತೆ ಅಂತ ಹೇಳಿ ಗಂಗಾ ಕಲ್ಯಾಣಿ ಯೋಜನೆ ಅಡಿಯಲ್ಲಿ ಈ ವೋಚರ್ ಈಗಾಗಲೇ ಯಶಸ್ವಿ ಆಗ್ತಾ ಇದೆ. ಏನಿದೆ ಈ ವೋಚರ್ ಅಂತ ನೋಡೋದಾದ್ರೆ, ಈ ವೋಚರ್ನ ನೀವು ಪ್ರೈವೇಟ್ ಆಗಿ ಯಾವುದೇ ಪಡಿತರ ಚೀಟ್ ಅಂಗಡಿಗಳು ಅಲ್ಲದೆ ಇರುವಂತ ರೇಷನ್ ಅಂಗಡಿಗಳಲ್ಲೂ ಹೋಗಿ ಈ ವೋಚರ್ ಅನ್ನ ಕೊಟ್ರೆ ಅದರ ಏನು ಮೊತ್ತ ಏನಿದೆ, ಈ ವೋಚರ್ಗೆ ಒಂದಷ್ಟು ಮೊತ್ತ ಇರುತ್ತೆ, ಎಷ್ಟು ವ್ಯಾಲ್ಯೂ ಅಂತೇಳಿ 50 ರೂಪಾಯಿನೋ 100 ರೂಪಾಯಿನೋ 150 ರೂಪಾಯಿನೋ ಇರುತ್ತೆ. ಸೊ ಆ ವ್ಯಾಲ್ಯೂ ಆಡೆಡ್ ಏನಿದೆ ಅದಕ್ಕೆ ಸರಿಸಮಾನವಾಗಿ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ತೆಗೆದುಕೊಳ್ಬಹುದು. ಅಡಿಗೆ ಎಣ್ಣೆ ಇರ್ಬೋದು, ತೊಗರಿಬೇಳೆ ಇರ್ಬೋದು, ಹೆಸರು ಕಾಳು ಇರ್ಬೋದು, ಅಥವಾ ಬೆಲ್ಲ ಇರ್ಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಬಹುದು. ಒಂದು ಮೌಲ್ಯ ಇರ್ತದೆ 150 ರೂಪಾಯಿ ಅಂತೇಳಿ. ಈಗ ನಿಮಗೆ 10 kg ಅಕ್ಕಿ ಒಬ್ರಿಗೆ ಕೊಡ್ತೀವಿ ಅಂತ ಹೇಳಿರೋದಲ್ವಾ, 5 kg ಕೊಡ್ತಾ ಇದ್ದಾರೆ. ಇನ್ನುಳಿದದ್ದು ಈಗ ಒಂದು ಕುಟುಂಬದಲ್ಲಿ 3 ಜನ ಇದ್ರು ಅಂತ ಅನ್ಕೊಳ್ಳಿ, 15 kg ಅಕ್ಕಿ ಮೌಲ್ಯದ ದರವನ್ನ ಕೊಡ್ತಾರೆ ಈ ವೋಚರ್ ರೀತಿಯಾಗಿ. ಅದನ್ನ ಕೊಡಿ ಅಂತ ಹೇಳಿ ಸಲಹೆನ ನೀಡಿತ್ತು. ಆದ್ರೆ ಅದೆಲ್ಲವನ್ನು ಕೂಡ ದಿಗ್ಗರಿಸಿದಂತ ಸರ್ಕಾರ ಯಾವ ರೀತಿಯಾದಂತ ನಿರ್ಧಾರನ ತೆಗೆದುಕೊಳ್ತು ಅಂದ್ರೆ, ಇಲ್ಲ ನಾವು ಇಂದಿರಾ ಕಿಟ್ ಅನ್ನೇ ಕೊಡ್ತೀವಿ. ಆ ರೀತಿ ಮಾಡೋದ್ರಿಂದ ಪೊಲಿಟಿಕಲ್ಲಿ ಕೂಡ ನಮಗೆ ಹೆಚ್ಚು ಅದು ಲಾಭವನ್ನ ತರುತ್ತೆ. ಇಂದಿರಾ ಅವರ ಹೆಸರು ಕೂಡ ಇರುತ್ತೆ,
ಜನಸಾಮಾನ್ಯರಿಗೆ ತಲುಪಿಸುವಂತ ಕಾರ್ಯವನ್ನು ಕೂಡ ಮಾಡ್ತೀವಿ. ಕಷ್ಟ ಆದ್ರೂ ಚಿಂತೆ ಇಲ್ಲ, ಒಂದಷ್ಟು ಆರ್ಥಿಕ ಹೊರೆ ಆದ್ರೂ ಚಿಂತೆ ಇಲ್ಲ, ನಾವು ಇಂದಿರಾ ಕಿಟ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದೇ ಮಾತಿಗೆ ಈಗ ಸರ್ಕಾರನು ಕೂಡ ಬದ್ಧ ಆಗಿರೋದು. ಆಹಾರ ಇಲಾಖೆಯ ಸಚಿವರು ಹೇಳಿರೋದು ಟೆಂಡರ್ ಆಗ್ಬೇಕು ಅಂತ. ಟೆಂಡರ್ ಪ್ರಕ್ರಿಯೆ ಆಗ್ಬೇಕು ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ 45 ದಿನ ಅಂತೂ ಆಗ್ಲೇಬೇಕಾಗತ್ತೆ. ಅದಾದ್ಮೇಲೆ ಟೆಂಡರ್ ತೆಗೆದುಕೊಳ್ಳೋರು ಒಂದು 15ರಿಂದ ಒಂದು 20 ದಿನ 30 ದಿನ ಒಂದು ತಿಂಗಳಾದ್ರೂ ತೆಗೆದುಕೊಳ್ಳೇಬೇಕಾಗತ್ತೆ. ಮತ್ತು ಡಿಸ್ಟ್ರಿಬ್ಯೂಷನ್ಗೆ ಹೇಗ್ ಮಾಡ್ತಾರೆ ಅನ್ನೋದು ಕೂಡ ಇವ್ರ ಮೂಲಕನೇ ಮಾಡ್ಬೇಕಾಗತ್ತೆ. ಪಡಿತರ ವಿತರಣಾ ಕೇಂದ್ರಗಳು ಅಂದ್ರೆ ನ್ಯಾಯಬೆಲೆ ಅಂಗಡಿಗಳ ಮೂಲಕ. ಸೊ ಅವರಿಗೆ ಕಮಿಷನ್ ರೀತಿ ಎಷ್ಟು ಕೊಡಬೇಕು ಇದೆಲ್ಲದೂ ಕೂಡ ಚರ್ಚೆ ಆಗ್ಬೇಕಾಗಿದೆ. ಮತ್ತು ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ನ್ಯಾಯಬೆಲೆ ಅಂಗಡಿಯವರು. ಇಲ್ಲ ನಮ್ಗೆ ಅಕ್ಕಿ ಕೊಟ್ರೇನೆ ಅನುಕೂಲ, ನಾವು ವಿತರಣೆ ಮಾಡೋದಕ್ಕೂ ಮತ್ತು ಅದಕ್ಕೆ ಕಮಿಷನ್ ಕೂಡ ಬರುತ್ತೆ ಅಂತ ಹೇಳಿ. ಇಂದಿರಾ ಕಿಟ್ ಕೊಡೋದಕ್ಕೂ ಕೂಡ ಕಮಿಷನ್ ರೀತಿಯಾಗಿ ಅವ್ರ ಮೂಲಕನೇ ಕೊಡಿಸ್ಬೋದಲ್ವಾ, ಈ ರೀತಿಯಾದಂತ ಯೋಚನೆ ಕೂಡ ನಡೀತಾ ಇದೆ. ಈ ಎಲ್ಲಾ ಪ್ರೋಸೆಸ್ ಆಗ್ಬೇಕು ಅಂದ್ರೆ ನವೆಂಬರ್ ಡಿಸೆಂಬರ್ 2 ತಿಂಗಳು ಸಾಕಾಗ್ಲಿಕ್ಕಿಲ್ಲ ಅಂತಿದ್ದಾರೆ. ಜನವರಿ ಮೊದಲ ತಿಂಗಳಿಂದ ಅಥವಾ ಇಲ್ಲವೇ ಫೆಬ್ರವರಿ ಮೊದಲ ವಾರದಿಂದ ಈ ವಿತರಣೆ ಕಾರ್ಯ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಕಷ್ಟಗಳಿದಾವೆ, ಆರ್ಥಿಕ ತೊಡಕಿದೆ. ಯಾಕೆ ಅಂತಂದ್ರೆ ಕೊಡುವಂತ ಮೌಲ್ಯ ಏನಿದೆಯಲ್ಲ, ಈ ಟೆಂಡರ್ನವ್ರಿಗೆ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆ 1 ವರ್ಷದ ಕಾಲ, ಯಾಕಂದ್ರೆ ವೇರಿಯೇಷನ್ ಆಗ್ತಾನೆ ಹೋಗುತ್ತೆ, ಸೀಸನ್ ವೈಸ್ ಆಗಿ ದರ ವೇರಿಯೇಷನ್ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಗೆ ಸರ್ಕಾರ ಇದನ್ನ ರಿಯಾಕ್ಟ್ ಮಾಡುತ್ತೆ ಮತ್ತು ಟೆಂಡರ್ ತೆಗೆದುಕೊಳ್ಳುವಂತವ್ರು ಯಾವ ರೀತಿಯಾಗಿ ಕೋಟ್ ಮಾಡ್ತಾರೆ ಅನ್ನೋದು ನಮ್ಗೆ ಸಂಬಂಧ ಪಡದೇ ಇರುವಂತ ವಿಚಾರ. ಬಟ್ ಆದ್ರೆ ತೊಡಕಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಾನು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಅಂತೂ ಯಾವ ರೀತಿ ಅಂದ್ರೆ ಟ್ವೀಟ್ ಮಾಡ್ತಾ ಇರೋದು, ಎಕ್ಸ್ ಅಲ್ಲಿ ಒಂದು ಅಕ್ಕಿ ಕೊಡ್ತಾ ಇಲ್ಲ, ಒಂದು DBT ಮೂಲಕ ಹಣ ಕೊಡ್ತಾ ಇಲ್ಲ, ಈಗ ಇಂದಿರಾ ಕಿಟ್ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಆ ಎಲ್ಲ ಆರೋಪಗಳಲ್ಲಿ ವಾಸ್ತವವಾಗಿ ಅಕ್ಕಿ ಅಂತೂ ಕೊಡ್ತಾ ಇದ್ದಾರೆ. DBT ಹಣ ಕೆಲ ತಿಂಗಳು ವಿಳಂಬ ಆಗಿದೆ, ಆದ್ರೆ ಹಾಗಂತ ಹೇಳಿ DBT ಹಣ ಬರ್ತಾನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ವಾಸ್ತವವಾಗಿ ಆ ರೀತಿ ಇಲ್ಲ. ಇಂದಿರಾ ಕಿಟ್ ನ ಸಮಸ್ಯೆ ಇರೋದು ಹೀಗೆ. ಸೊ ಆ ಕಾರಣಕ್ಕಾಗಿ ಇಂದಿರಾ ಕಿಟ್ ಯಾವಾಗಿಂದ ಶುರು ಆಗುತ್ತೆ ಅಂತ ನೋಡೋದಾದ್ರೆ ಜನವರಿ ತಿಂಗಳಿಂದ ಶುರುವಾಗುವಂತ ಸಾಧ್ಯತೆಗಳು ಬಹುತೇಕ ಆಗಿ ಹೆಚ್ಚಿದೆ. ಅಲ್ಲಿವರೆಗೆ ಏನಾಗುತ್ತೆ ಅನ್ನೋದಾದ್ರೆ ತಲಾ ಒಬ್ಬೊಬ್ಬರಿಗೆ 10 kg ಅಕ್ಕಿ ಏನಿದೆಯಲ್ಲ ಅದು ಹಾಗೆ ಮುಂದುವರಿಯುತ್ತೆ. ಇಲ್ಲವೇ DBT ಮೂಲಕ ಹಣ ಏನಿದೆಯಲ್ಲ ಅದು ಎರಡರಲ್ಲಿ ಯಾವುದು ಬಹಳ ಉತ್ತಮವಾದಂತ ಆಯ್ಕೆ ಅಂತಂದ್ರೆ ಈಗ ಸದ್ಯಕ್ಕೆ 5 kg ಅಕ್ಕಿ ಕೊಡ್ತಾ ಇರೋದು, ಇನ್ನು 5 kg ಅಕ್ಕಿ ಕೊಡ್ತಾ ಇಲ್ಲ. ಅದರ ಬದಲಾಗಿ DBT ಹಣವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, DBT ಹಣವನ್ನೇ ಮುಂದುವರಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಬಟ್ 6 ತಿಂಗಳ ಹಿಂದೆನೆ ಅದು ಸ್ಟಾಪ್ ಆಗಿರೋದ್ರಿಂದ ಈಗ ಆಹಾರ ಇಲಾಖೆ ಯೋಚನೆಯನ್ನ ಮಾಡ್ತಾ ಇದೆ. 5 kg ಅಕ್ಕಿ ಅವೈಲೇಬಲ್ ಇದ್ರೆ ಅಕ್ಕಿಯನ್ನು ಕೊಡ್ತಾರೆ, ಅಕ್ಕಿ ಅವೈಲೇಬಲ್ ಇಲ್ಲ ಅಂದ್ರೆ DBT ಮೂಲಕ ಹಣವನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಅಪ್ಪ ಎಲ್ಲಿವರೆಗೂ ಇಂದಿರಾ ಕಿಟ್ ವಿತರಣೆ ಮಾಡೋವರೆಗೂ. ಇಂದಿರಾ ಕಿಟ್ ವಿತರಣೆ ಮಾಡಿದ ಮೇಲೆ ತಲಾ ಒಬ್ಬೊಬ್ಬರಿಗೆ 5 kg ಅಕ್ಕಿಯನ್ನ ಕೊಡ್ತಾರೆ. ಇಂದಿರಾ ಕಿಟ್ ಈಗಾಗಲೇ ಹೇಳಿದಂತೆ ಇಬ್ರು ಇದ್ರೆ ಅದು ಅರ್ಧ kg ಬರುತ್ತೆ, ಇಬ್ರು ಒಳಗಡೆ ಇದ್ರೆ. ಇಬ್ಬರಿಗಿಂತ ಹೆಚ್ಚಿದ್ರೆ ಒಂದು ಫ್ಯಾಮಿಲಿಯಲ್ಲಿ BPL ಕಾರ್ಡ್ ನ ಫ್ಯಾಮಿಲಿಯಲ್ಲಿ 3 ಇದ್ರೆ ಆವಾಗ 1 kg ಕೊಡ್ತಾರೆ. 5ಕ್ಕಿಂತಲೂ ಕೂಡ ಹೆಚ್ಚಿದ್ರೆ 1.5 kg ರೀತಿ ಕೊಡ್ತಾರೆ. ಈ ರೀತಿಯಾಗಿ ಏನ್ ಮೊನ್ನೆ ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ರಲ್ಲ, ಒಂದು ಪಾಲಿಸಿ ಏನ್ ಮಾಡಿದ್ರಲ್ಲ, ಆ ರೀತಿ ಕೊಡುವಂತ ಕಾರ್ಯ ಆಗತ್ತೆ. ನವೆಂಬರ್ ತಿಂಗಳಿಂದ ಆಗತ್ತಾ ಅಂದ್ರೆ ಬಹುತೇಕ ಡೌಟ್. ನವೆಂಬರ್ ತಿಂಗಳಿಂದ ಇಂದಿರಾ ಕಿಟ್ ಕೊಡುವಂತ ಸಾಧ್ಯತೆಗಳು ಕಡಿಮೆ. ಜನವರಿ ತಿಂಗಳಿಂದ ಈ ರೀತಿ ಇಂದಿರಾ ಕಿಟ್ ಅನ್ನ ಕೊಡುವ ಹಿನ್ನೆಲೆಯಲ್ಲಿ ಸರ್ಕಾರ ಕಾರ್ಯೋನ್ಮುಖ ಆಗಿರೋದು ಕಂಡು ಬರ್ತಾ ಇದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನಷ್ಟು ಈ ರೀತಿಯಾದಂತ ಎಸ್ಪೆಷಲಿ ಗ್ಯಾರಂಟಿ ಸ್ಕೀಮ್ಗಳ ಕುರಿತಾದಂತ ಹೆಚ್ಚು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಕುರಿತಾಗಿ ಏನಾದ್ರೂ ನಿಮಗೆ ಡೌಟ್ ಇದ್ರೆ ನೀವು ಕಾಮೆಂಟ್ ಮಾಡಬಹುದು. ಆ ಕಾಮೆಂಟ್ಗಳ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿ ಎಲ್ಲದನ್ನು ಸೇರಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂತ ಕೆಲಸನೂ ಕೂಡ ಮಾಡ್ತೀನಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.